ಡಿ ಕೆ ಶಿ ಅವ್ರನ್ನೂ ಭೇಟಿ ಮಾಡಿದ್ದೆ. ಅವರು ಕೂಡ 2 ಬಾರಿ ಅವ್ರ ಜೊತೆನೂ ಕೂಡ ಮಾತುಕತೆ ಮಾಡಿದೆ. ನಿನ್ನೆ CM ಅವ್ರನ್ನೂ ಭೇಟಿ ಮಾಡಿದ್ದೆ. CM ಇಬ್ರು ಭೇಟಿಯಾಗಿದ್ದು, ನಾವೇ ಭೇಟಿಯಾಗಿದ್ದು, ಅವರೇ ಭೇಟಿಯಾಗಿದ್ದು ಅಂತಂದರೆ ಬೆಂಗಳೂರಿನಲ್ಲಿ ಒಬ್ಬರು ನಮ್ಮ ಸ್ನೇಹಿತರದ್ದು ಗೆಸ್ಟ್ ಹೌಸಲ್ಲಿ. ನಾನು ಸಾಮಾನ್ಯ ಬೆಂಗಳೂರಲ್ಲಿ ಉಳ್ಕೊಳ್ತೀನಿ. ಅವರು ಅಲ್ಲಾಸೆ ಹೋಗ್ತಾಯಿದ್ರು, ಹಂಗೆ ಬಂದರು. ಒಂದು ದಿವಸ, ಇನ್ನೊಂದು ದಿವಸನೂ ಕೂಡ ಭೇಟಿ ಮಾಡೋಣ ಅಂದ್ಕೊಂಡು ಎಲ್ಲ ಸೇರಿ ಭೇಟಿ ಮಾಡೋದು. ಚರ್ಚೆಗಳು ಮಾಡಿದ್ದೀವಿ ಅಷ್ಟೇ, ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕೆಲವು ಸಜೆಷನ್ಸ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆನಂತರ ನಾನು ನೆಕ್ಸ್ಟ್ ಡೇನೇ ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗಿ ನಿನ್ನೆ ಬಂದೆ. ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದೆ. ಬಂದಾದ ಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿ ಮಾಡಿದೆ. ಯಾಕೆಂದರೆ ಇವತ್ತು ನಾಳೆ ಇನ್ನೊಂದು 2-3 ದಿವಸ ನಾನು ಬೆಂಗಳೂರಿಗೆ ಹೋಗೋದು ಕಷ್ಟ. ಇವತ್ತು ಮಧುಗಿರಿನಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ, ಆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕು. ಮತ್ತು ನಾಳೆ ನಾಡಿದ್ದು ಬೇರೆ ತುಮಕೂರಿನಲ್ಲಿ ಕಾರ್ಯಕ್ರಮಗಳಿಗೆ ಒಪ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಿನ್ನೆ ರಾತ್ರಿನೇ ಭೇಟಿ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಕೆಲಸಗಳು, ನನ್ನ ಕ್ಷೇತ್ರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದೆ. ಮತ್ತು 1ನೇ ತಾರೀಕಿನಿಂದ ಅವರು ಈ ಬಜೆಟ್ ಡಿಸ್ಕಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಬಜೆಟ್ ಡಿಸ್ಕಷನ್ನಲ್ಲೂ ಕೂಡ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಬಗ್ಗೆ ಮತ್ತು ಸಹಕಾರಿ ಇಲಾಖೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಅವ್ರ ಹತ್ರ ಎಲ್ಲ ಒಪ್ಪಿದ್ದಾರೆ. 1ನೇ ತಾರೀಕು ನಂತರ ಏನು ಬಜೆಟ್ ಪ್ರಿಪ್ರೇಷನ್ಗೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿನ್ನೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ರಾಜಕಾರಣ ಒಂದೇ ಮಾತಾಡೋದಲ್ಲ, ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆ ಅಭಿವೃದ್ಧಿ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಬಜೆಟ್ ಮಂಡನೆ ಬಳಿಕ ಏನು ನೀವು ಮೀಡಿಯಾದವ್ರು ಯಾವಾಗ ಚೇಂಜ್ ಮಾಡಬೇಕು ಅಂತೀರೋ ನೀವು ಅವಾಗ ಬರ್ಕತ್ತಾ ಇರಿ ಅಷ್ಟೇ. ಎಲ್ಲ ನವಂಬರು, ಡಿಸೆಂಬರು, ಜನವರಿ 6, ಜನವರಿ 9 ಡೇಟ್ಗಳೆಲ್ಲ ಹಾಕೊಳ್ತಾರೆ. ನೋಡಿ, ನಾನು ಪದೇ ಪದೇ ಹೇಳ್ತೀನಿ, ರಾಮನಗರ MLA ಅವರು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ನಾನು ಹೇಳ್ಬೋದು. ಯಾರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು, ಮಂತ್ರಿ ಮಾಡೋದು, ತೆಗೆಯೋದು ಎಲ್ಲ ಅಂತಿಮವಾಗಿ ಹೈಕಮಾಂಡ್ನವರ ನಿರ್ಧಾರದ ಮೇಲೆ ಆಗ್ತದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಯಾವಾಗ ತಗೋತಾರೋ, ಏನು ಮಾಡ್ತಾರೋ ಅವರು ಗೊತ್ತಿಲ್ಲ. ಈಗ ನೆನ್ನೆ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಅವರೇ ನಮ್ಮ ಪಕ್ಷಕ್ಕೆ ಹೈಕಮಾಂಡು. ಅವ್ರು ಹೇಳಿದ್ದಾರೆ, ಇದು ಗೊಂದಲ ನಾವು ಸೃಷ್ಟಿ ಮಾಡಿದ್ದಲ್ಲ, ನೀವೇ ಮಾಡ್ಕೊಂಡಿರೋದು, ನಿಮ್ಮ ಗೊಂದಲ ನೀವು ಬಗೆಹರಿಸ್ಕೊಳ್ಳಿ, ಅದಕ್ಕೆ ಹೈಕಮಾಂಡ್ನ ಯಾಕೆ ನೀವು ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ನವರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅನ್ನೋದು ನನಗೇನು ಖರ್ಗೆ ಅವರ ಹೇಳಿಕೆ ನಂತರ ನನಗೆ ಆ ಭಾವನೆ ಬಂದಿದೆ.